ಸೊ ಇದು ಬ್ರೇಕ್ಔಟ್ ಆದ್ರೆ ಪ್ಲಾನ್ ಮಾಡೋಣ. ಟ್ರೆಂಡ್ ಕೂಡ ತುಂಬಾ ಚೆನ್ನಾಗಿದೆ ಮೇಲೆ ಟ್ರೆಂಡ್ ಪ್ಲಸ್ ಸೈಕಾಲಜಿಕಲ್ ಏನೋ ಬ್ರೇಕ್ಔಟ್ ಆದ್ರೆ ಓಕೆ ಈಗ ಒಂದು ಟ್ರೇಡ್ ಪಂಚ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಒಳ್ಳೆ ಸ್ಟಾಪ್ ಲಾಸ್ ಇದೆ, ಬಟ್ ನಮ್ ಸ್ಟಾಪ್ ಲಾಸ್ ಇಟ್ಟಾಗಿ ಹೋಗೋ ಸಾಧ್ಯತೆನೂ ಇರುತ್ತೆ. ಸ್ಟಾಪ್ ಲಾಸ್ ಇದೆ, ಕ್ವಿಕ್ ಮೂವ್ಮೆಂಟ್ ಆಗುತ್ತೆ. ಕ್ವಿಕ್ ಮೂವ್ಮೆಂಟ್ ಎಕ್ಸಿಟ್ ಅಲ್ಲಿ ರೆಡಿ ಇದೆ. ಕ್ವಿಕ್ ಮೂವ್ಮೆಂಟ್ ಬಂದು ಹೋಗುವ ಸಾಧ್ಯತೆ ಇದೆ. 170 rupees, 132, 134 ಇಂದ 170 rupees ಆಗಿದೆ. 154 27 ರೂಪಾಯಿ ಇದೆ. 23,027 ಹೋಗ್ಬೋದು. 27 ರಲ್ಲಿ ಒಂದ್ಸರಿ ಹೋಗ್ಬೋದು. 29 ಜನವರಿಗೆ ಒಂದು ಸೆಬಿಯಿಂದ ಗೈಡ್ಲೈನ್ ಬರುತ್ತೆ, ಒಂದು ಅಧಿಸೂಚನೆ ಬರುತ್ತೆ. ಇನ್ನು ಮುಂದೆ ಲೈವ್ ಟ್ರೇಡಿಂಗ್ ಯಾರ್ಯಾರು ಮಾಡ್ತಿರ್ತಾರೋ ನೀವು ಅಲ್ಲಿ ಬೈ ಮಾಡಿ, ಇಲ್ಲಿ ಬೈ ಮಾಡಿ, ಆ ಪ್ರೀಮಿಯಂ ಟ್ರೇಡ್ ಮಾಡಿ, ಈ ಪ್ರೀಮಿಯಂ ಟ್ರೇಡ್ ಮಾಡಿ. 9 ಗಂಟೆಯಿಂದ ಸಂಜೆ 3:30ವರೆಗೂ 6 ಗಂಟೆ 7 ಗಂಟೆ ಏನು ಲೈವ್ ಟ್ರೇಡಿಂಗ್ ಮಾಡ್ತಾ ಇದ್ರು. ಸೊ ನೀವೆಲ್ಲರೂ ಅಂದ್ರೆ ನನ್ನನ್ನು ಹಿಡ್ಕೊಂಡು ಓಕೆನಾ, ನನ್ನನ್ನು ಹಿಡ್ಕೊಂಡು ನಾವೆಲ್ಲರೂ ತುಂಬಾ ಕೇರ್ಫುಲ್ ಆಗಿ ಇನ್ನು ಮುಂದೆ ಇರಬೇಕಾಗುತ್ತೆ. ಸೊ ಇನ್ನ ಲೈವ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಸೆಬಿ ನಮಗೆ ಅಲೌಡ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನ ನೀವು ಲೈವ್ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಸೆಬಿ ನಿಮ್ ಮೇಲೆ ಕಣ್ಣಿಟ್ಟಿರುತ್ತೆ. ಸೊ ಯಾವಾಗ ಬೇಕಾದ್ರೂ ನಿಮ್ಮನ್ನ ಸೆಬಿ ಟ್ರ್ಯಾಕ್ ಮಾಡಬಹುದು. ನೀವೇನಾದ್ರು ಲೈವ್ ಟ್ರೇಡಿಂಗ್ ಮಾಡಿದ್ರೆ ಅದು ಸೆಬಿ ರೂಲ್ಸ್ ವೈಲೇಷನ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅನ್ನೋದನ್ನ ಸೊ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೆಬಿ ಸರ್ಕ್ಯುಲರ್ ಏನ್ ಹೇಳ್ತಾ ಇದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಿರೋರ ಜೊತೆ ನಾವೇನಾದ್ರೂ ಲೈವ್ ಟ್ರೇಡಿಂಗ್ ಮಾಡ್ತಾ ಅವ್ರ ಜೊತೆ ಎಂಗೇಜ್ ಆದ್ರೆ ಅಲ್ಲಿ ನಾವು ಕಾಲ್ ಟಿಪ್ಸ್ ಕೊಡ್ತಾ ಹೋದ್ರೆ ಅದು ಸೆಬಿ ವೈಲೇಷನ್ ಮಾಡ್ದಂಗ ಆಗುತ್ತೆ, ಸೆಬಿ ಅಗೇನ್ಸ್ಟ್ ನಾವು ಮಾಡ್ದಂಗ ಆಗುತ್ತೆ. ಅಲ್ಲಿ ಕಾಲ್ ಟಿಪ್ಸ್ ಕೊಡೋದೆಲ್ಲ ನಿರ್ಬಂಧ ಇದೆ ಅಂತ ಏನ್ ಹೇಳ್ತಾರೆ ಸೆಬಿ ಹೇಳ್ತಾ ಇದೆ. ಸೊ ಇಲ್ಲಿ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ಹೇಳ್ತಾ ಇದೆ. ಸೊ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ಅಂದ್ರೆ ಏನು? ಸೊ ಇಲ್ಲಿ 2 ತರಹದ ನಿರ್ಬಂಧ ಬರುತ್ತೆ, 2 ತರಹದ ಪ್ರೊಹಿಬಿಟೆಡ್ ಬರುತ್ತೆ. ಫಸ್ಟ್ ಒನ್ ಆಗಿ ನಾವು ರೆಕಮೆಂಡೇಶನ್ ಕೊಡ್ತಾ ಇದ್ರೆ ಅಥವಾ ಏನಾದ್ರು ನಾವು ಕಾಲ್ ಟಿಪ್ಸ್ ಕೊಡ್ತಾ ಇದ್ರೆ ಅದು ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು. ನಾವೇನಾದ್ರು ಟ್ರೇಡ್ ಅಂತ ತಗೊಂಡ್ರೆ ಅಂತ ಯಾರದೇ ಒಬ್ಬ ಟ್ರೇಡ್ ಮಾಡೋ ಕ್ಲೈಂಟ್ಸ್ ಅಥವಾ ಜನರಿಗೆ ನಾವು ಹೇಳಿದ್ರೆ ಸೊ ಅದು ಪ್ರೊಹಿಬಿಟೆಡ್ ಆಗುತ್ತೆ. ಸೆಬಿ ಏನ್ ಮಾಡುತ್ತೆ ಅಲ್ಲಿ ನಮ್ಮ ಮೇಲೆ ಒಂದು ಕ್ರಮ ತಗೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನ್ ಹೇಳ್ತಾ ಇದ್ದಾರೆ, ಸೆಕೆಂಡ್ ಒನ್ ಹೇಳ್ತಾ ಇದೆ ಸೊ ನಾವು ನಿಮ್ಗೆ ಇಂತಿಷ್ಟು ರಿಟರ್ನ್ ಕೊಡ್ತೀವಿ ಅಥವಾ ನನ್ನ ಒಂದು ಪಾಸ್ಟ್ ಪರ್ಫಾರ್ಮೆನ್ಸ್ ಈ ತರ ಇದೆ ಅಂತ ನಮ್ಮ ಒಂದು ಪ್ರಾಫಿಟ್ ಸ್ಕ್ರೀನ್ ಶಾಟ್ ತೋರಿಸಿ ನಾವು ಜನರನ್ನ ಏನು ಮಾಡ್ತಾ ಇದೀವೋ ಅದು ಪ್ರೊಹಿಬಿಟೆಡ್ ಅಂತ ಹೇಳುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ಪ್ರಾಫಿಟ್ ಸ್ಕ್ರೀನ್ ಶಾಟ್ ಗಳನ್ನ ಶೇರ್ ಮಾಡ್ತಾರೆ. ನನ್ನ ಪಾಸ್ಟ್ ಪರ್ಫಾರ್ಮೆನ್ಸ್ ಈ ತರ ಇದೆ ಅಂತ ನಾವೇನು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಲ್ಲ, ಸೊ ಇದು ಎಲ್ಲವೂ ಇನ್ ಮುಂದೆ ಮಾಡ್ಲಿಕ್ಕೆ ಅಲೌಡ್ ಇಲ್ಲ. ಇದು ಸೆಬಿ ಇದಕ್ಕೆ ನಿರ್ಬಂಧ ಹೇರಿದೆ. ಸೊ ಇನ್ ಮುಂದೆ ಈ ತರ ಯಾರಾದ್ರೂ ಮಾಡ್ತಾ ಇದ್ರೆ ಈ ಒಂದು ಆಕ್ಟಿವಿಟೀಸ್ ಇಂದ ದೂರ ಇದ್ಬಿಡಿ. ಆದ್ರೆ ಸೆಬಿ ಹೇಳುತ್ತೆ ನೀವು ಎಜುಕೇಶನ್ ಕೊಡ್ಬೋದು ಅಂತ ಹೇಳ್ತಾರೆ. ಓಕೆನಾ, ಎಜುಕೇಶನ್ ಕೊಡ್ಬೋದು ಅಂತ ಹೇಳಿ. ಎಜುಕೇಶನ್ ಅಂದ್ರೆ ಏನು? ಸೊ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಅಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಜುಕೇಶನ್ ಮತ್ತೆ ಅಡ್ವೈಸ್ ಮಧ್ಯೆ ಏನ್ ಡಿಫರೆನ್ಸ್ ಇದೆ? ಎಜುಕೇಶನ್ ತುಂಬಾ ಜನ ಏನ್ ಮಾಡ್ತಾರೆ, ಎಜುಕೇಶನ್ ಕೊಡ್ತಾ ಇದೀನಿ ಅಂತ ಹೇಳಿ ಮತ್ ಬಿಟ್ಟು ಅಲ್ಲಿ ಏನಾದ್ರು ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ, ಅದು ಕೂಡ ಅದ್ರ ಮೇಲೆ ಕೂಡ ಏನ್ ಮಾಡುತ್ತೆ ಸೆಬಿ ಫೋಕಸ್ ಮಾಡುತ್ತೆ, ಅದ್ರ ಮೇಲೆ ಕೂಡ ಸೆಬಿ ಕಂಡುಬಿಡುತ್ತೆ. ಸೊ ಎಜುಕೇಶನ್ ಮತ್ತೆ ರೆಕಮೆಂಡೇಶನ್ ಮಧ್ಯೆ ಅಥವಾ ಅಡ್ವೈಸ್ ಮಧ್ಯೆ ಏನ್ ಒಂದು ವ್ಯತ್ಯಾಸ ಇದೆ. ಸೊ ಈಗ ನೀವು ಇನ್ ಕೇಸ್ ಲೈವ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಲೈವ್ ಟ್ರೇಡಿಂಗ್ ಮಾಡ್ತಾ ಇದೀರಿ ಅಂದ್ರೆ ಸೊ ಇಲ್ಲಿ ನಾವು ಏನ್ ಹೇಳ್ಬೋದು ಲೈವ್ ಟ್ರೇಡಿಂಗ್ ಅಲ್ಲಿ? ಲೈವ್ ಟ್ರೇಡಿಂಗ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತೀವಿ, ತುಂಬಾ ಜನ ಏನ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನನ್ನನ್ನು ಹಿಡ್ಕೊಂಡು, ಇದರಲ್ಲಿ ನಾನೇನ್ ಸಾಚಲ್ಲ, ನಾನು ಹಿಡ್ಕೊಂಡು ಹೇಳ್ತಾ ಇದೀನಿ. ಆಪ್ಷನ್ ಚೇನ್ ಓಪನ್ ಮಾಡ್ತೀವಿ. ಆಪ್ಷನ್ ಚೇನ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಓವರ್ ಡೇಟಾ ಅಥವಾ ವಾಲ್ಯೂಮ್, ಓಕೆ, ಸೊ ವಾಲ್ಯೂಮ್ ಮತ್ತೆ ಬೇರೆ ಬೇರೆ ಪ್ರೈಸ್ ಗಳನ್ನ ನೋಡಿ ಏನ್ ಮಾಡ್ತೀವಿ, ಡೇಟಾ ನೋಡಿ ಸೊ ಟ್ರೇಡಿಂಗ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಅಂದ್ರೆ ಲೆವೆಲ್ಸ್ ಗಳನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತದೆ ಸರ್ಕ್ಯುಲರ್ ಏನ್ ಹೇಳ್ತಾರೆ, ನೋಡಪ್ಪ ನೀನು ಏನಾದ್ರು ಲೈವ್ ಟ್ರೇಡಿಂಗ್ ಅಲ್ಲಿ ಬಂದು ಎಜುಕೇಶನ್ ಕೊಡೋದಾದ್ರೆ ನೀನ್ ಏನ್ ಹೇಳ್ಬಹುದು ಇಲ್ಲಿ? ಸೊ ನೀನ್ ಏನ್ ಹೇಳ್ಬಹುದು ಅಂದ್ರೆ ನೀನು ಪ್ರೆಸೆಂಟ್ ಡೇಟಾ ನೋಡಿ ಏನು ಟ್ರೇಡಿಂಗ್ ನ ಮಾಡುವಂಗಿಲ್ಲ, ಯಾರು ಟ್ರೇಡಿಂಗ್ ನ ಮಾಡಿಸುವಂಗಿಲ್ಲ ಅಥವಾ ಕಾಲ್ ಟಿಪ್ಸ್ ಕೊಡುವಂಗಿಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಇದೆ. ಓಕೆನಾ? ಹಾಗಾಗಿ ನೀನು ಇಲ್ಲಿ ಎಜುಕೇಶನ್ ಪರ್ಪಸ್ ಆಗಿ ನೀನ್ ಏನ್ ಹೇಳ್ಬಹುದು, ಎಜುಕೇಶನ್ ಪರ್ಪಸ್ ನೀನ್ ಏನ್ ಹೇಳ್ಬಹುದು ಅಂದ್ರೆ ಸೊ ಸೆಬಿ ಹೇಳುತ್ತೆ ಸೊ ಲಾಸ್ಟ್ 3 months ಡೇಟಾನ ನೋಡ್ಕೊಂಡು ನೀನು ಎಜುಕೇಶನ್ ಕೊಡಬಹುದು. ಲೈವ್ ಮಾರ್ಕೆಟ್ ನೋಡ್ತಾ ಇದೆಯಾ, ಲೈವ್ ಮಾರ್ಕೆಟ್ ನಡೀತಾ ಇರುತ್ತೆ, ಇಲ್ಲಿ ಡೇಟಾನ ನೀನು ರೀಡ್ ಮಾಡಿ ಏನ್ ಪ್ರೇರಣೆ ಕೊಡ್ತೀಯ, ಏನ್ ಅಡ್ವೈಸ್ ಕೊಡ್ತೀಯ, ಏನ್ ರೆಕಮೆಂಡೇಶನ್ ಕೊಡ್ತೀಯಾ, ಈ ತರ ಮಾಡಿದ್ರೆ ಇದು ತಪ್ಪಾಗುತ್ತೆ. ಇದು ಸೆಬಿ ರೂಲ್ಸ್ ನ ವೈಲೇಷನ್ ಮಾಡ್ದಂಗ ಆಗುತ್ತೆ. ಸೊ ಇನ್ ಮುಂದೆ ಈ ತರ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಸೆಬಿ ಹೇಳ್ತಾ ಇದೆ. ಪ್ರೆಸೆಂಟ್ ಇವಾಗ ಫೆಬ್ರವರಿ ಇದೆ, ಓಕೆನಾ? ಫೆಬ್ರವರಿ ಇದೆ ಅಂದ್ಮೇಲೆ ಸೊ ನೀನು ಜನವರಿ ಡೇಟಾ ನೋಡ್ಬೋದಾ? ಇಲ್ಲ, ನೀನ್ ನೋಡಬಹುದು ಲಾಸ್ಟ್ 3 months. ಫೆಬ್ರವರಿ ಅಂದ್ರೆ ನೀನು ನವೆಂಬರ್, ಓಕೆನಾ, ನವೆಂಬರ್ ಅಥವಾ ಡಿಸೆಂಬರ್ ಡೇಟಾ ಅಥವಾ ಅಕ್ಟೋಬರ್ ಡೇಟಾ ನೋಡಿ ಏನ್ ಮಾಡೋದು, ಒಂದು ಎಜುಕೇಶನ್ ಗಾಗಿ ಅದರ ತಕ್ಕಂತೆ ಒಂದು ಯಾವ್ದಾದ್ರು ಕೂಡ ನೀನು ವಿಡಿಯೋ ಕೂಡ ಮಾಡಬಹುದು, ಅಪ್ಲೋಡ್ ಮಾಡಬಹುದು, ಲೈವ್ ಅಲ್ಲಿ ಕೂಡ ನೀನು ಹೇಳ್ಬಹುದು. ಆದ್ರೆ ಲಾಸ್ಟ್ 1 month ಬಿಡಿ, ಪ್ರೆಸೆಂಟ್ ಏನ್ ನಡೀತಾ ಇದೆ, ಲಾಸ್ಟ್ ಆಪ್ಷನ್ ಚೇನ್ ನೋಡಿ ಲೈವ್ ಮಾರ್ಕೆಟ್ ಅಲ್ಲಿ ನೀವು ಡೇಟಾ ನೋಡಿ ಟ್ರೇಡ್ ಕೊಡ್ತಾ ಇದೀರ ಅಂದ್ರೆ ಇದು ತಪ್ಪಾಗುತ್ತೆ. ಈ ತರ ಇನ್ ಮುಂದೆ ಯಾರು ನೀವು ಮಾಡೋ ಅವಶ್ಯಕತೆ ಇಲ್ಲ, ಯಾರು ಕೂಡ ಟ್ರೇಡ್ ಮಾಡಬೇಡಿ. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದೀನಿ ನಿಮ್ಗೆ. ಸೊ ಸೆಬಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಲಾಸ್ಟ್ 3 month ಡೇಟಾನ ನೋಡಿ ನೀವೇನಾದ್ರೂ ಎಜುಕೇಶನ್ ಕೊಡ್ತಾ ಇದೀರಾ ಅಂದ್ರೆ ಮಾತ್ರ ಅದು ಎಜುಕೇಶನ್ ವಿಡಿಯೋ ಆಗಿ ನಾವು ಪರಿಗಣಿಸ್ತೀವಿ. ಅದನ್ನ ಬಿಟ್ಟು ನೀವೇನಾದ್ರೂ ಪ್ರೆಸೆಂಟ್
ಲೈವ್ ಮಾರ್ಕೆಟ್ ನೋಡಿ, ಮೊಮೆಂಟಮ್ ನೋಡಿ, ಮಾರ್ಕೆಟ್ ಈ ತರ ಹೋಗುತ್ತೆ, ಈ ಮಾರ್ಕೆಟ್ ಈ ತರ ಇಲ್ಲಿಂದ ಬೆರಿಶ್ ಆಗುತ್ತೆ, ಬುಲಿಶ್ ಆಗುತ್ತೆ ಅಂತ ಏನಾದ್ರು ನೀವು ಹೇಳಿದ್ರೆ ಇದು ಪ್ಯೂರ್ಲಿ ಸೆಬಿ ವಿರುದ್ಧವಾಗಿ ನೀವು ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ, ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಕ್ಲಿಯರ್ ಆಗಿ ಸೆಬಿ ಹೇಳುತ್ತೆ. ಸೊ ಇದರ ಜೊತೆ ಸೆಬಿ ಮತ್ತೆ ಏನ್ ಹೇಳ್ತಾ ಇದೆ, ಸೆಬಿ ಹೇಳುತ್ತೆ ಅದೇ ತರ ಸ್ಟಾಕ್ ಗಳನ್ನ ರಿಕಮೆಂಡೇಶನ್ ಮಾಡೋಂಗಿಲ್ಲ. ಅಂದ್ರೆ ಫ್ಯೂಚರ್ ಅಲ್ಲಿ ಈ ತರ ಆಗುತ್ತೆ, ಫ್ಯೂಚರ್ ಅಲ್ಲಿ ಮೇಲೆ ಹೋಗೋದು, ಕೆಳಗೆ ಹೋಗುತ್ತೆ. ಇಲ್ಲಿ ನೋಡಿ ಏನೇನ್ ಹೇಳಿದ್ದಾರೆ. ಸೊ ಕೋಡ್ ಒಂದು ಸ್ಟಾಕ್ ಕೋಡ್ ಆಗಿರಬಹುದು, ಅಥವಾ ಒಂದು ಯಾವುದೋ ಒಂದು ಸ್ಪೀಚ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಮಾತಲ್ಲಿ ಆಗಿರ್ಬೋದು, ವಿಡಿಯೋದಲ್ಲಿ ಆಗಿರ್ಬೋದು, ಸೊ ಮತ್ತೆ ಸ್ಕ್ರೀನ್ ಶೇರಿಂಗ್ ಅಲ್ಲಿ ಆಗಿರ್ಬೋದು. ಈ ತರ ಫ್ಯೂಚರ್ ಪ್ರೈಸ್ ಗಳ ಬಗ್ಗೆ ನೀವು ಏನು ಒಂದು ವಿಷಯನೂ ಬಾಯ್ ಬಿಡುವಂಗಿಲ್ಲ ಅಂತ ಸೆಬಿ ಕ್ಲಿಯರ್ ಆಗಿ ಹೇಳಿದೆ. ಸೊ ಎಲ್ಲರೂ ಅಲರ್ಟ್ ಆಗಿದೆ. ಸೊ ಹಾಗಾದ್ರೆ ಯಾರು ಹೇಳ್ಬೋದು, ಸಿಂಪಲ್ ಇದೆ, ಸೆಬಿ ಆರ್ ಪರ್ಸೆಂಟ್ ಸೆಬಿ ರಿಸ್ಕ್ ಯಾರು ಮಾಡಿರ್ತಾರೋ ಅವ್ರು ಮಾತ್ರ ಹೇಳೋಕೆ ಅವಕಾಶ ಇದೆ, ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಹೇಳೋಕೆ ಅವಕಾಶ ಇಲ್ಲ ಇದೆ. ಸೊ ಇದ್ರ ಜೊತೆ ಸೆಬಿ ಮತ್ತೆ ಏನ್ ಹೇಳ್ತಾ ಇದೆ ಅಂದ್ರೆ, ಸೊ ಪೋಸ್ಟ್ ಮಾರ್ಕೆಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ತುಂಬಾ ಜನ. ಅಂದ್ರೆ ಮಾರ್ಕೆಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗಬಹುದು. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಸೆಬಿಯಲ್ಲಿ ಅವಕಾಶ ಇದೆಯಾ? ಎಸ್, ಅವಕಾಶ ಇದೆ. ಆದ್ರೆ ಏನ್ ಮಾಡಬೇಡ ಅಂತ ಹೇಳ್ತಾ ಇದೆ ಅಂದ್ರೆ ಸೆಬಿ, ಸೊ ನಾಳೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಟಾಕ್ಸ್ ಅಥವಾ ಪರ್ಟಿಕ್ಯುಲರ್ ಆಗಿ ಈ ಒಂದು ಇಂಡೆಕ್ಸ್ ನಾಳೆ ಇಲ್ಲಿಂದ ಮೇಲೆ ಹೋಗುತ್ತೆ, ಫ್ಯೂಚರ್ ಪ್ರೈಸ್ ಇಲ್ಲಿಂದ ಇಲ್ಲಿ ಮೇಲೆ ಹೋಗುತ್ತೆ ಅಥವಾ ಇಲ್ಲಿಂದ ಕೆಳಗೆ ಬರುತ್ತೆ ಅಂತ ಹೇಳುವಂಗಿಲ್ಲ. ಏನ್ ಹೇಳ್ಬೋದು, ಅದಕ್ಕೆ ಒಂದು ರೀಸನ್ ಹೇಳ್ಬೇಕು. ನಾಳೆ ಏನಾದ್ರು ಈ ಒಂದು ನ್ಯೂಸ್ ಬಂದ್ರೆ, ಓಕೆ, ಅದು ಯಾವುದೋ ಒಂದು ರಿಸಲ್ಟ್ ಆಗಿರ್ಬೋದು, ಬ್ಯಾಡ್ ನ್ಯೂಸ್ ಆಗಿರ್ಬೋದು ಅಥವಾ ಗುಡ್ ನ್ಯೂಸ್, ಅದು ಈ ಒಂದು ರಿಸಲ್ಟ್ ಬಂದ್ರೆ ಈ ರಿಸಲ್ಟ್ ಇಂದ ಮಾರ್ಕೆಟ್ ಅಥವಾ ಈ ಒಂದು ಸ್ಟಾಕ್ಸ್ ಇಲ್ಲಿಂದ ಈ ಒಂದು ಲೆವೆಲ್ ವರೆಗೂ ಹೋಗಬಹುದು ಅಂತ, ಅಥವಾ ಇಲ್ಲಿ ಏನಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಈ ಒಂದು ಸ್ಟಾಕ್ಸ್ ಈ ಒಂದು ಮಾರ್ಕೆಟ್ ಈ ಲೆವೆಲ್ ಇಂದ ಈ ಲೆವೆಲ್ ವರೆಗೂ ಬರ್ಬೋದು ಅಂತ ಜನರಲ್ ಕಾಮೆಂಟ್ರಿ ಕೊಡ್ಬೋದು. ಅದನ್ನ ಬಿಟ್ಟು ಬೇರೆ ಏನು ಮಾಡೋ ಹಂಗಿಲ್ಲ ಅಂತ ಹೇಳ್ತಾರೆ. ನಮ್ಮ ರೆಡ್ ಲೈನ್ ನೀವು ಕ್ರಾಸ್ ಮಾಡಿಬೇಡಿ ಅಂತ ಏನ್ ಹೇಳ್ತಾರೆ. ಸೊ ಸೆಬಿ ಕ್ಲಿಯರ್ ಆಗಿ ಹೇಳಿದೆ. ಸೊ ಬೆಟರ್ ನನ್ಗೆ ಅನ್ಸುತ್ತೆ ಏನಕ್ಕೆ ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ, ಓಕೆನಾ. ಸೊ ಪೋಸ್ಟ್ ಮಾಡ್ಬೇಕು, ವಿಡಿಯೋ ಏನು ಅಪ್ಲೋಡ್ ಮಾಡ್ಬೇಕು, ನಾವೇನು ಅನಾಲಿಸ್ಟ್, ನಾವು ಟ್ರೇಡರ್, ನಾವು ಫಸ್ಟ್ ಟ್ರೇಡ್ ಮಾಡ್ಬೇಕು. ಓಕೆ, ಟ್ರೇಡ್ ಮಾಡಿ ನಾವು ದುಡ್ಡನ್ನ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಬೇರೆಯವ್ರಿಗೆ ದುಡ್ಡು ಮಾಡಿಸ್ತೀರಿ ಅಥವಾ ಲೈವ್ ಮಾಡಿಸ್ತೀನಿ, ಲೈವ್ ವಿಡಿಯೋ ಮಾಡಿಸಿ ಅವ್ರಿಗೂ ದುಡ್ಡು ಮಾಡಿ ಅಂತ ಹೋದ್ರೆ ಸೊ ತುಂಬಾ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಬಿಕಾಸ್ ಏನಕ್ಕಂದ್ರೆ ಸುಮ್ಮನೆ ಏನಾಗ ರಿಸ್ಕ್ ತಗೊಳ್ಬೇಕು ಅಲ್ವಾ, ನಾವೇನಾದ್ರೂ ಸೆಬಿ ರಿಸ್ಕ್ ಇದೀವಾ ಅಲ್ಲ. ಸೊ ಸೆಬಿ ರಿಸ್ಕೇಶನ್ ತಗೊಳ್ಳಿ, ಆಮೇಲೆ ಇದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳಿ. ಓಕೆ, ಸೊ ಇನ್ ಮುಂದೆ ಆದಷ್ಟು ಲೈವ್ ಟ್ರೇಡಿಂಗ್ ಎಲ್ಲ ಅವಾಯ್ಡ್ ಮಾಡಿ, ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ತುಂಬಾ ಹುಷಾರಾಗಿದ್ರೆ, ಅವರೆಲ್ಲರೂ ತುಂಬಾ ನಾಲೆಜ್ ಇದೆ, ಏನ್ ಮಾಡ್ತಾರೆ, ಸೊ ಅವ್ರವ್ರ ಅನಾಲಿಸ್ಟ್ ಮಾಡ್ತಾರೆ, ಅವ್ರವ್ರು ಅನಾಲಿಸ್ಟ್ ಮಾಡಿ ಅವ್ರವರು ದುಡ್ಡು ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸೊ ನಾವು ಇಲ್ಲಿ ಏನೋ ಅಡ್ವೈಸ್ ಮಾಡೋ ಅವಶ್ಯಕತೆ ನಮಗೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ, ನನ್ನ ಒಂದು ಅನಿಸಿಕೆ. ಓಕೆ, ಸೊ ಸೆಬಿ ಈ ಒಂದು ರೂಲ್ಸ್ ಗಳನ್ನ ಆಗಸ್ಟ್ 29, 2024 ಅಲ್ಲಿ ಏನ್ ಮಾಡಿದೆ, ಇದನ್ನ ಜಾರಿ ಮಾಡಿದೆ. ಸೊ ಅದು ಈಗ ಇಂಪ್ಲಿಮೆಂಟ್ ಆಗಿದೆ. ಸೊ ಈಗ ಆಲ್ರೆಡಿ ಆಗಸ್ಟ್ 29 ಇಂದ, ಅಂದ್ರೆ ಆಗಸ್ಟ್ 29ಗೆ ಹೇಳಿದ್ದು, ಆಗಸ್ಟ್ 29 ಇಂದ ಈ ತರ ನೀವು ಯಾರು ಟ್ರೇಡ್ ಲೈವ್ ಟ್ರೇಡಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಇವೆಲ್ಲ ಸೆಬಿ ಅಗೇನ್ಸ್ಟ್ ಇರುತ್ತೆ. ಸೊ ಈ ಸೆಬಿ ವಿರುದ್ಧ ಇರುತ್ತೆ, ಇದನ್ನ ಎಲ್ಲರೂ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ. ಸೊ ನೀವು ಏನಾದ್ರು ಓಕೆನಾ, ನನ್ನ ನೋಡಿಕೊಂಡು ಆಗಸ್ಟ್ 29 ಇಂದ ಇಲ್ಲಿವರೆಗೂ ಇವತ್ತಿನ ಡೇ, ಓಕೆ, ಇವತ್ತಿನವರೆಗೂ ನೀವು ಏನಾದ್ರು ಟ್ರೇಡ್ ಮಾಡಿದ್ರೆ, ಸೊ ಲೈವ್ ಟ್ರೇಡಿಂಗ್ ನೀವು ಯೂಟ್ಯೂಬ್ ಅಲ್ಲಿ ಏನಾದ್ರು ಪಬ್ಲಿಕ್ ಅಲ್ಲಿ ಇದ್ರೆ ಅವನ್ ಮಾಡಿ ಡಿಲೀಟ್ ಮಾಡಿ, ಓಕೆನಾ, ಇಲ್ಲ ಪ್ರೈವೇಟ್ ಮಾಡಿಬಿಡಿ. ಸೊ ಯಾಕಂದ್ರೆ ಇದು ಸೆಬಿ ಅವರ ಒಂದು ಗಮನಕ್ಕೆ ಬಂದ್ರೆ ಅಥವಾ ಅದು ಯೂಟ್ಯೂಬರ್ ಒಂದು ಗಮನಕ್ಕೆ ಬಂದ್ರೆ, ಸೊ ಅದು ನಮ್ ಯೂಟ್ಯೂಬ್ ಕೂಡ ಡಿಮಾನಿಟೈಸೇಷನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ವಿಡಿಯೋನ ಎಲ್ಲರೂ ಪ್ರೈವೇಟ್ ಮಾಡ್ಬಿಡಿ. ಸೊ ಇಷ್ಟೇ ಹೇಳಕ್ ಬಂದಿದೆ. ಇದನ್ನ ಬಿಟ್ಟು ಇನ್ನು ಮುಂದೆ ಲೈವ್ ಟ್ರೇಡಿಂಗ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ತುಂಬಾ ಎಲ್ಲರೂ ಜನರಿಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸೊ ಎಲ್ಲರೂ ಜನರು ಕೂಡ ಹೇಳ್ತೀನಿ, ಸೊ ಈ ತರ ನನ್ನ ಲೈವ್ ಟ್ರೇಡಿಂಗ್ ಆಗಲಿ ಅಥವಾ ಇನ್ನು ಯಾರು ಲೈವ್ ಟ್ರೇಡಿಂಗ್ ಆಗಲಿ ಜಾಯ್ನ್ ಆಗಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಲೈವ್ ಟ್ರೇಡಿಂಗ್ ಅಲ್ಲಿ ತುಂಬಾ ಜನರಿಗೆ ಹೇಳ್ತೀನಿ, ಈ ತರ ಟ್ರೇಡಿಂಗ್ ಮಾಡೋದ್ರಿಂದ ನೀವು ಯಾವತ್ತು ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಸ್ವಂತ ಅನಾಲಿಸ್ಟ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಾನು ಇನ್ನೂ ಯೂಟ್ಯೂಬ್ ಲೈವ್ ವಿಡಿಯೋಗಳಲ್ಲಿ ನೀವು ನೋಡಬಹುದು. ಓಕೆ, ಅದು ನಾನು ಏನ್ ಲೈವ್ ವಿಡಿಯೋ ಮಾಡಿದ್ರೆ ಇನ್ನೂ ಹಂಗೆ ಇದೆ, ಪಬ್ಲಿಕ್ ಅಲ್ಲೇ ಇದೆ. ನಾನೇನು ಡಿಲೀಟ್ ಮಾಡಿದ್ರೆ ನೀವು ಇವಾಗಲೂ ಹೋಗಿ ನೋಡಿದ್ರೆ ಸಿಗುತ್ತೆ. ಓಕೆ, ಇನ್ನು ಮುಂದೆ ಆದ್ರೂ ಪಬ್ಲಿಕ್ ನೀವು ಕೂಡ ಎಚ್ಚರಾಗಿ ಈ ತರ ಲೈವ್ ಟ್ರೇಡಿಂಗ್ ಇಂದ ದೂರ ಇರೋಕೆ ಆದಷ್ಟು ಪ್ರಯತ್ನ ಪಡಿ. ಸೊ ಇಷ್ಟ ಹೇಳಿಕ್ ಬಂದಿದ್ದೀನಿ. ಸೊ ನೆಕ್ಸ್ಟ್ ಈ ತರ ಮಾರ್ಕೆಟ್ ಅಪ್ಡೇಟ್ಸ್ ಏನಾದ್ರು ಬಂದ್ರೆ ಮತ್ತೆ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.